ನೆಚ್ಚಿನ ವಿದ್ಯಾರ್ಥಿನಿಯರೇ, ಇವತ್ತು ನಾವು ಇಂದಿನ ತರಗತಿಯಲ್ಲಿ 9ನೇ ತರಗತಿಯ ಕನ್ನಡ ದ್ವಿತೀಯ ಭಾಷೆ ಪದ್ಯ ಭಾಗ ಮನೆಗೆಲಸದ ಹೆಣ್ಣು ಮಗಳು, ಈ ಪದ್ಯ ಭಾಗವನ್ನು ಬರೆದಿರ್ತಕ್ಕಂಥ ಕವಿ ಪರಿಚಯ ಹಾಗೂ ಈ ಪದ್ಯದ ಸಾರಾಂಶವನ್ನು ಗಮನಿಸೋಣ. ಮೊದಲನೇದಾಗಿ ಈ ಪದ್ಯ ಭಾಗವನ್ನು ಅಂದ್ರೆ ಮನೆಗೆಲಸದ ಹೆಣ್ಣು ಮಗಳು ಪದ್ಯ ಭಾಗವನ್ನು ಬರೆದಿರ್ತಕ್ಕಂಥ ಕವಿ ಎಸ್.ಜಿ. ಸಿದ್ದರಾಮಯ್ಯ ಅವರ ಒಂದು ಕಿರು ಪರಿಚಯವನ್ನು ನಾವು ಇಲ್ಲಿ ಗಮನಿಸೋಣ. ಎಸ್.ಜಿ. ಸಿದ್ದರಾಮಯ್ಯ ತುಮಕೂರು ಜಿಲ್ಲಾ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಚಿಕ್ಕನಾಯಕನಹಳ್ಳಿಯಲ್ಲಿ 1946ರಲ್ಲಿ ಜನಿಸಿದರು. ಅಂದ್ರೆ ಎಸ್.ಜಿ. ಸಿದ್ದರಾಮಯ್ಯ ತುಮಕೂರು ಜಿಲ್ಲಾ ಚಿಕ್ಕನಾಯಕನಹಳ್ಳಿ ತಾಲೂಕು ಚಿಕ್ಕನಾಯಕನಹಳ್ಳಿಯಲ್ಲಿ 1946ರಲ್ಲಿ ಜನಿಸಿದರು. ಎಸ್.ಜಿ. ಸಿದ್ದರಾಮಯ್ಯನವರು ಪ್ರಾಧ್ಯಾಪಕರಾಗಿ, ಪ್ರಾಂಶುಪಾಲರಾಗಿ ಹಾಗೂ ಕನ್ನಡ ಪುಸ್ತಕ ಪ್ರಾಧಿಕಾರದ ಅಧ್ಯಕ್ಷರಾಗಿ ಸಮರ್ಥ ರೀತಿಯಲ್ಲಿ ಕಾರ್ಯನಿರ್ವಹಿಸಿದರು. ಇನ್ನು ಎಸ್.ಜಿ. ಸಿದ್ದರಾಮಯ್ಯನವರು ಸಾಹಿತ್ಯ ಕ್ಷೇತ್ರಕ್ಕೆ ಹಲವಾರು ಕೃತಿಗಳನ್ನು ರಚನೆ ಮಾಡೋದ್ರ ಮೂಲಕ ಅಪಾರ ಕೊಡುಗೆಯನ್ನು ನೀಡಿದ್ದಾರೆ. ಅವರ ಕೊಡುಗೆಯನ್ನು ಗಮನಿಸೋಣ. ಗಾಲ್ಫ್ ಉಬ್ಬಿನ ಮೇಲೆ, ಕಾಡವೆ ಹೂವು, ಅವಳೆದೆಯ ಜಂಗಮ, ಸೊಲ್ಲು ಪೊಳವಾಗಿ, ಮರುಜೇವನಿ, ಬೀದಿ ಹಲ್ಲಮ್ಮ, ಕಾಯಮಾಯದ ಹಾಡು ಮುಂತಾದ ಕೃತಿಗಳನ್ನು ರಚಿಸಿದ್ದಾರೆ. ಅಂದ್ರೆ ಗಾಲ್ಫ್ ಉಬ್ಬಿನ ಮೇಲೆ, ಕಾಡವೆ ಹೂವು, ಅವಳೆದೆಯ ಜಂಗಮ, ಸೊಳ್ಳು ಪೊಳವಾಗಿ, ಮರುಜೇವನಿ, ಬೀದಿ ಹಲ್ಲಮ್ಮ, ಕಾಯಮಾಯದ ಹಾಡು ಮುಂತಾದ ಅನೇಕ ಕೃತಿಗಳನ್ನು ರಚಿಸಿ ಸಾಹಿತ್ಯ ಕ್ಷೇತ್ರದಲ್ಲಿ ಪ್ರಸಿದ್ಧಿಯನ್ನು ಪಡೆದಿದ್ದಾರೆ. ಎಸ್.ಜಿ. ಸಿದ್ದರಾಮಯ್ಯ ಸಾಹಿತ್ಯ ಕ್ಷೇತ್ರಕ್ಕೆ ಕೊಟ್ಟಿರತಕ್ಕಂಥ ಕೊಡುಗೆಯನ್ನು ಗಮನಿಸಿ ಸರ್ಕಾರ ಅಥವಾ ಸಂಘ ಸಂಸ್ಥೆಗಳು ಹಲವಾರು ಪ್ರಶಸ್ತಿಗಳನ್ನು ನೀಡಿ ಗೌರವಿಸಿವೆ. ಇಲ್ಲಿ ಅವರಿಗೆ ದೊರೆತಿರುವ ಕೆಲವೊಂದು ಪ್ರಶಸ್ತಿಗಳ ಬಗ್ಗೆ ನಾವಿಲ್ಲಿ ಗಮನಿಸೋಣ. ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ, ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಪೂತಿನ ಕಾವ್ಯ ಪ್ರಶಸ್ತಿ, ಜಿಎಸ್ಎಸ್ ಕಾವ್ಯ ಪ್ರಶಸ್ತಿ ಮುಂತಾದ ಪ್ರಶಸ್ತಿಗಳು ದೊರಕಿವೆ. ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ, ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಪೂತಿನ ಕಾವ್ಯ ಪ್ರಶಸ್ತಿ, ಜಿಎಸ್ಎಸ್ ಕಾವ್ಯ ಪ್ರಶಸ್ತಿ ಮುಂತಾದ ಅನೇಕ ಪ್ರಶಸ್ತಿಗಳು ಅವರಿಗೆ ದೊರಕಿವೆ. ಪ್ರಸ್ತುತ ಪದ್ಯ ಭಾಗವನ್ನು ಉರುವ ಬತ್ತಿ ತೈಲ ಕೃತಿಯಿಂದ ಆರಿಸಲಾಗಿದೆ. ಪ್ರಸ್ತುತ ಪದ್ಯ ಭಾಗವನ್ನು ಅಂದ್ರೆ ಮನೆಗೆಲಸದ ಹೆಣ್ಣು ಮಗಳು ಎಂಬ ಪದ್ಯ ಭಾಗವನ್ನು ಮನೆಗೆಲಸದ ಹೆಣ್ಣು ಮಗಳು ಎಂಬ ಪದ್ಯ ಭಾಗವನ್ನು ಉರಿವ ಬತ್ತಿ ತೈಲ ಎಂಬ ಕೃತಿಯಿಂದ ಆರಿಸಲಾಗಿದೆ. ಉರಿಯುವ ಬತ್ತಿ ತೈಲ ಎಂಬ ಕೃತಿಯಿಂದ ಆರಿಸಲಾಗಿದೆ. ಕುಡಿತಕ್ಕೆ ಬಲಿಯಾದ ವ್ಯಕ್ತಿ ಕುಟುಂಬದ ಸರ್ವನಾಶಕ್ಕೆ ಕಾರಣನಾಗುತ್ತಾನೆ. ಅವನ ಜೀವನವೆಲ್ಲ ಹಾಳಾಗುವುದು ಅಲ್ಲದೆ ಅವನ ಮಕ್ಕಳು ಮೊಮ್ಮಕ್ಕಳು ಜೀತ ಸೇವೆ ಮಾಡಿಕೊಂಡು ಸಾಲದಲ್ಲಿ ಹುಟ್ಟಿ ಸಾಲದಲ್ಲಿಯೇ ಸಾಯುವರು. ಕುಡಿತದ ಆಸೆಯನ್ನು ತೀರಿಸಿಕೊಳ್ಳಲು ಮಕ್ಕಳನ್ನು ಕೆಲಸಕ್ಕಿಡುವರು. ಹೀಗೆ ಕುಡಿತದ ದುಶ್ಚಟಕ್ಕೆ ಬಿದ್ದ ವ್ಯಕ್ತಿಯೊಬ್ಬನ ಮಗಳ ದುಸ್ಥಿತಿಯ ಚಿತ್ರಣ ಈ ಕವನದ ವಸ್ತುವಾಗಿದೆ. ಮನೆಗೆಲಸದ ಹೆಣ್ಣು ಮಗಳು ಕವಿತೆಯು ನಮ್ಮ ಸಮಾಜದ ಅವ್ಯವಸ್ಥೆಯನ್ನು, ಹೆಣ್ಣು ಮಕ್ಕಳ ದಾರುಣ ಅಸಹಾಯಕ ಸ್ಥಿತಿಯನ್ನು ತೆರೆದಿಡುತ್ತದೆ. ಹೆಣ್ಣು ಮಕ್ಕಳ ಶಿಕ್ಷಣದ ಹಕ್ಕನ್ನು ಪ್ರತಿಪಾದಿಸುತ್ತದೆ. ಸಮಾಜದ ಪ್ರತಿಯೊಂದು ಮಗುವು ಶಿಕ್ಷಣ ಪಡೆಯಬೇಕು ಎಂಬುದು ಈ ಕವನದ ಆಶಯವಾಗಿದೆ. ಹುಡುಕ ಹಪ್ಪ ಸಾಲ ಮಾಡಿ ನನ್ನ ಜೀತಕ್ಕಿಟ್ಟನು, ಪಟ್ಟಣಕ್ಕೆ ಕರೆತಂದು ಮನೆ ಕೆಲಸಕ್ಕೆ ಬಿಟ್ಟನು. ಕಸ ಮುಸುರೆ ತೊಳೆಯುತ್ತೀನಿ, ಬಟ್ಟೆ ಬರೆ ಒಗೆಯುತ್ತೀನಿ, ನೀರುಳ್ಳಾಡಿ ಕೈ ಸೆಳೆತು ಕಾಲು ಹುಣ್ಣು ಮೈ ನೋವು. ಯೂನಿಫಾರ್ಮ್ ಹುಡುಗನನ್ನು ಶಾಲೆಗೆಂದು ಬಿಡುತ್ತೀನಿ, ಶಾಲೆ ಮಕ್ಕಳನ್ನು ನೋಡಿ ಮೂಕಳಾಗಿ ನಿಲ್ಲುತ್ತೀನಿ. ಅವರಂತೆ ನಾನಿಲ್ಲ, ಅವರ ನಗು ನನ್ನಲ್ಲಿಲ್ಲ, ಆ ಪುಸ್ತಕ ಆ ಸ್ಲೇಟು ಯಾಕೆ ನನಗೆ ಸಿಕ್ಕಲಿಲ್ಲ. ಎನ್ನೊಂದು ಕಳೆದರೆ ಶಾಲೆಯೊಂದು ತೆರೆದಂತೆ, ಮನೆಯೇ ಮೊದಲ ಪಾಠಶಾಲೆ, ತಾಯಿ ಮೊದಲ ಗುರುವು, ಮಕ್ಕಳೇ ದೇವರೆಂದು ಹೇಳುತ್ತಾರೆ ದೊಡ್ಡವರು, ನಾವು ಮಕ್ಕಳಲ್ಲವೇ, ನಮಗೆ ಹಕ್ಕು ಇಲ್ಲವೇ. ಹುಡುಕ ಹಪ್ಪ ಸಾಲ ಮಾಡಿ ನನ್ನ ಜೀತಕ್ಕಿಟ್ಟನು, ಪಟ್ಟಣಕ್ಕೆ ಕರೆತಂದು ಮನೆ ಕೆಲಸಕ್ಕೆ ಬಿಟ್ಟನು. ಹೆಣ್ಣು ಮಗಳು ಹುಡುಕ ಹಪ್ಪ ಸಾಲ ಮಾಡಿ ನನ್ನ ಜೀತಕ್ಕಿಟ್ಟನು,
ಪಟ್ಟಣಕ್ಕೆ ಕರೆತಂದು ಮನೆ ಕೆಲಸಕ್ಕೆ ಬಿಟ್ಟನು. ತನ್ನ ಅಪ್ಪ ಕುಡಿಯೋದಕ್ಕಾಗಿ ಸಾಲ ಮಾಡಿ ಮತ್ತು ಆ ಸಾಲವನ್ನು ತೀರಿಸಲು ನನ್ನನ್ನು ಜೀತಕ್ಕೆ ನೂಕಿದನು. ಇಲ್ಲಿ ಜೀತಕ್ಕೆ ಅಂದ್ರೆ ಕೂಲಿ ಕೆಲಸಕ್ಕೆ ಅಥವಾ ಚಾಕರಿ ಕೆಲಸಕ್ಕೆ ನೂಕಿದನು. ನನ್ನ ಜೀವನವನ್ನು ವ್ಯರ್ಥ ಮಾಡಿದನು ಹಾಗೂ ನನ್ನನ್ನು ಪಟ್ಟಣಕ್ಕೆ ಕರೆದುಕೊಂಡು ಬಂದು ಶ್ರೀಮಂತರ ಮನೆಯ ಕೆಲಸ ಮಾಡಲು ಸೇರಿಸಿದ ಹಾಗೂ ನನ್ನ ಓದು ಬರೆಯುವ ಹಕ್ಕನ್ನು ಕಸಿದುಕೊಂಡನು. ಕಸ ಮುಸುರೆ ತೊಳೆಯುತ್ತೀನಿ, ಬಟ್ಟೆ ಬರೆ ಹೊಗೆಯುತ್ತೀನಿ, ನೀರು ಹುಳಾಡಿ ಕೈ ಸೆಳೆದು ಕಾಲು ಹುಣ್ಣು ಮೈಯ ನೋವು. ಕಸ ಮುಸುರೆ ಅಂದ್ರೆ ಅಡಿಗೆ ಮಾಡಿ ಅಶುಚಿಯಾಗಿರ್ತಕ್ಕಂಥ ಪಾತ್ರೆಗಳು ಕಸ ಮುಸುರೆ ಅಂದ್ರೆ. ನಾನು ಜೀತಕ್ಕಿರ್ತಕ್ಕಂಥ ಅಥವಾ ಕೆಲಸಕ್ಕಿರುವ ಮನೆಯಲ್ಲಿ ಕಸವನ್ನು ಗುಡಿಸುತ್ತೇನೆ ಹಾಗೂ ಅಶುಚಿಯಾಗಿರ್ತಕ್ಕಂಥ ಅಡಿಗೆ ಮಾಡಿ ಅಶುಚಿಯಾದ ಪಾತ್ರೆಗಳನ್ನು ಸ್ವಚ್ಛಗೊಳಿಸುತ್ತೇನೆ. ಬಟ್ಟೆ ಬರೆಗಳನ್ನು ಸಹ ಒಗೆಯುತ್ತೇನೆ ಹಾಗೂ ಸದಾಕಾಲ ಯಾವಾಗಲೂ ನೀರಿನಲ್ಲಿ ಕೆಲಸ ಮಾಡಿ 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 ನನ್ನ ಚರ್ಮ ಕೊಳತಂತೆ ಆಗಿದೆ ಹಾಗೂ ಕಾಲುಗಳಲ್ಲಿ ಹುಣ್ಣಾಗಿವೆ, ಮೈಯೆಲ್ಲ ನೋವಾಗುತ್ತದೆ ಅಥವಾ ನೋವುಂಟಾಗಿದೆ. ಯೂನಿಫಾರ್ಮ್ ಹುಡುಗನನ್ನು ಶಾಲೆಗೆಂದು ಬಿಡುತ್ತೇನೆ, ಶಾಲೆ ಮಕ್ಕಳನ್ನು ನೋಡಿ ಮೂಕಳಾಗಿ ನಿಲ್ಲುತ್ತೇನೆ. ಇಲ್ಲಿ ಯೂನಿಫಾರ್ಮ್ ಅಂದ್ರೆ ಸಮವಸ್ತ್ರ ಅಂತ. ಇಲ್ಲಿ ಆ ಒಂದು ಹೆಣ್ಣುಮಗಳು ಮನೆ ಕೆಲಸವಲ್ಲದೆ ಆ ಮನೆಯ ಹುಡುಗನನ್ನು ಸಹ ಶಾಲೆಗೆ ಬಿಡುವ ಕೆಲಸವನ್ನು ಮಾಡಬೇಕಾಗಿತ್ತು. ಹಾಗಾಗಿ ಸಮವಸ್ತ್ರ ಧರಿಸಿದ ಶ್ರೀಮಂತರ ಹುಡುಗನನ್ನು ಶಾಲೆಗೆ ಕರೆದೊಯ್ದು ಬಿಡುತ್ತೇನೆ. ಆಗ ಶಾಲೆಗೆ ಹೋಗುತ್ತಿರುವ ಮಕ್ಕಳನ್ನು ಹಾಗೂ ಶಾಲೆಯಲ್ಲಿರುವ ಮಕ್ಕಳನ್ನು ನೋಡಿ ನಾನು ತನ್ನಗಿಲ್ಲದ ಅವಕಾಶಗಳನ್ನು ಯೋಚಿಸಿ ಮಾತನಾಡಲಾಗದೆ ನಿಂತುಕೊಳ್ಳುತ್ತೇನೆ. ಅವರಂತೆ ನಾನಿಲ್ಲ, ಅವರ ನಗು ನನ್ನಲ್ಲಿಲ್ಲ, ಆ ಪುಸ್ತಕ ಆ ಸ್ಲೇಟು ಯಾಕೆ ನನಗೆ ಸಿಕ್ಕಲಿಲ್ಲ. ಹೆಣ್ಣೊಂದು ಕಳೆದರೆ ಶಾಲೆಯೊಂದು ತೆರೆದಂತೆ. ನಾನು ಶ್ರೀಮಂತರ ಹುಡುಗನನ್ನು ಶಾಲೆಗೆ ಬಿಡುವ ಸಮಯದಲ್ಲಿ ಆ ಶಾಲೆಯ ಮಕ್ಕಳನ್ನು ನೋಡಿದ ನನಗೆ ನಾನು ಶಾಲೆಯ ಮಕ್ಕಳ ಹಾಗೆ ಇಲ್ಲ. ಆ ಮಕ್ಕಳಲ್ಲಿ ಇರ್ತಕ್ಕಂಥ ಅಥವಾ ಕಾಣುವ ನಗು ಸಂತೋಷ ನನ್ನಲ್ಲೇ ಕಾಣುತ್ತಿಲ್ಲವಲ್ಲ. ಅವರಲ್ಲಿರುವ ಪುಸ್ತಕ ಸ್ಲೇಟ್ ನನಗೆ ದೊರಕಲಿಲ್ಲಬೇಕೆ? ನಮ್ಮಂತ ಬಡವರಿಗೆ ಅಥವಾ ಬಡ ಮಕ್ಕಳಿಗೆ ಶಿಕ್ಷಣ ಪಡೆಯುವ ಅಧಿಕಾರವಿಲ್ಲವೇ ಎಂದು ಆ ಹೆಣ್ಣು ಮಗಳು ಕೇಳುತ್ತಾಳೆ. ಹೆಣ್ಣೊಂದು ಕಳೆದರೆ ಶಾಲೆಯನ್ನು ತೆರೆದಂತೆ. ಈ ಗಾದೆ ಅಂದ್ರೆ ಹೆಣ್ಣೊಂದು ಕಳೆದರೆ ಶಾಲೆಯೊಂದು ತೆರೆದಂತೆ. ಒಬ್ಬ ಹೆಣ್ಣು ಮಗಳು ಶಿಕ್ಷಣವನ್ನು ಪಡೆದರೆ ಒಂದು ಶಾಲೆಯನ್ನು ಆರಂಭಿಸಿದ ಹಾಗೆ. ಅಂದರೆ ಶಿಕ್ಷಣ ಪಡೆದ ಹೆಣ್ಣು ಮಗಳು ತನ್ನ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ನೀಡುತ್ತಾಳೆ ಹಾಗೂ ಮನೆಯವರಿಗೂ ಸಮಾಜಕ್ಕೂ ಮಾರ್ಗದರ್ಶಕಳಾಗುತ್ತಾಳೆ. ಮನೆಯೇ ಮೊದಲ ಪಾಠಶಾಲೆ, ತಾಯಿ ಮೊದಲ ಗುರುವು, ಮಕ್ಕಳೇ ದೇವರೆಂದು ಹೇಳುತ್ತಾರೆ. ದೊಡ್ಡವರು ನಾವು ಮಕ್ಕಳಲ್ಲವೇ, ನಮಗೆ ಹಕ್ಕು ಇಲ್ಲವೇ? ಮನೆಗೆಲಸದ ಹೆಣ್ಣು ಮಗಳಿಗೆ ಶಾಲೆಯನ್ನು ಕಂಡಾಗ ಹಿರಿಯರ ಮಾತುಗಳು ನೆನಪಾಗುತ್ತವೆ. ಅಂದರೆ ಮಕ್ಕಳಿಗೆ ಮನೆಯೇ ಮೊದಲ ಪಾಠಶಾಲೆ, ಅವರ ಮೊದಲ ಗುರು ಅವರ ತಾಯಿ, ಮಕ್ಕಳು ದೇವರ ಹಾಗೆ ಎಂದು ದೊಡ್ಡವರು ಹೇಳಿದ್ದಾರೆ. ಈ ಮಾತುಗಳನ್ನು ಮನೆಗೆಲಸದ ಹೆಣ್ಣು ಮಗಳು ನೆನಪು ಮಾಡಿಕೊಳ್ಳುತ್ತಾಳೆ. ತನಗೆ ಅಂತಹ ಅವಕಾಶಗಳಿಲ್ಲ ಯಾಕೆ? ಹಾಗೂ ನಮ್ಮಂತ ಬಡ ಮಕ್ಕಳು ಜೀತಕ್ಕಿರುವವರು ಮಕ್ಕಳಲ್ಲವೇ, ನಮಗೆ ಶಿಕ್ಷಣ ಪಡೆಯುವ ಅಧಿಕಾರ ಇಲ್ಲವೇ ಎಂದು ಕೊರಗುತ್ತಾಳೆ. ಇಷ್ಟು ಮನೆಗೆಲಸದ ಹೆಣ್ಣು ಮಗಳು ಪದ್ಯ ಭಾಗವನ್ನು ಬರೆದಿರ್ತಕ್ಕಂಥ ಕವಿ ಪರಿಚಯ ಹಾಗೂ ಈ ಪದ್ಯದ ಸಾರಾಂಶವನ್ನು ಅರ್ಥೈಸಿಕೊಂಡಿದ್ದೀವಿ. ಧನ್ಯವಾದಗಳು.